ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಗೆಳೆಯರೇ, ಈ ಸಲ ಭಾರತ ಒಂದು ತುಂಬ ದೊಡ್ಡ ಮತ್ತು ಮಹತ್ವದ ಹೆಜ್ಜೆ ಇಟ್ಟಿದೆ ಮತ್ತು ಇಡೀ ವಿಶ್ವ ಇದನ್ನು ಗಮನವಿಟ್ಟು ನೋಡುತ್ತಿದೆ. ಭಾರತ ಇದೀಗ ಒಡಿಶಾ ಕರಾವಳಿಯ ಬಳಿ ಒಂದು ವಿಶಾಲವಾದ ನೋ ಫ್ಲೈ ಝೋನ್ ಮತ್ತು ಮ್ಯಾರಿಟೈಮ್ ಎಕ್ಸ್ಕ್ಲೂಷನ್ ಝೋನನ್ನು ಘೋಷಿಸಿದೆ. ಅಂದರೆ ಆ ಪ್ರದೇಶದಲ್ಲಿ ಯಾವ ವಿಮಾನವೂ ಹಾರಬಾರದು, ಯಾವ ಹಡಗು ಹೋಗಬಾರದು. ಮೇ 6ರಿಂದ ಮೇ 9 ತನಕ ಸಮುದ್ರ ಮಟ್ಟದಿಂದ ಹಿಡಿದು ಅನಂತ ಎತ್ತರದ ತನಕ ಎಲ್ಲ ಆಲ್ಟಿಟ್ಯೂಡ್ಸ್ಗಳಿಗೂ ಈ ರಿಸ್ಟ್ರಿಕ್ಷನ್ಸ್ ಅನ್ವಯವಾಗುತ್ತದೆ. ಇಷ್ಟು ದೊಡ್ಡ ಸ್ಕೇಲ್ ನೋಡಿದ ತಕ್ಷಣವೇ ಎಕ್ಸ್ಪರ್ಟ್ಸ್ಗಳು ಹೇಳ್ತಿದ್ದಾರೆ ಇದು ಸಾಧಾರಣ ಟೆಸ್ಟ್ ಅಲ್ಲ ಅಂತ. ಈ ತರಹದ ನೋಟಿಸ್ ಯಾಕೆ ಕೊಡುತ್ತಾರೆ ಅಂತ ಮೊದಲು ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ಯಾವಾಗಲೇ ಆಗಲಿ ಭಾರತ ಒಂದು ದೊಡ್ಡ ಮಿಸೈಲನ್ನು ಟೆಸ್ಟ್ ಮಾಡಬೇಕಾದ್ರೆ DRDO ಮತ್ತು ರಕ್ಷಣಾ ಸಚಿವಾಲಯ ಎರಡು ರೀತಿಯ ನೋಟಿಸ್ಗಳನ್ನು ಕೊಡ್ತಾರೆ. ಒಂದು ನೋಟಮ್ ಅಂದರೆ ನೋಟಿಸ್ ಟು ಏರ್ಮನ್, ವಿಮಾನಗಳಿಗೆ ಎಚ್ಚರಿಕೆ. ಮತ್ತೊಂದು ನವೇರಿಯಾ, ವಾರ್ನಿಂಗ್, ಸಮುದ್ರ ಹಡಗುಗಳಿಗೆ ಎಚ್ಚರಿಕೆ. ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಆದರೆ ಈ ಸಲ ಈ ಝೋನ್ ಎಷ್ಟು ದೊಡ್ಡದಿದೆ, ಎಷ್ಟು ದಿನ ಇದೆ ಅಂತ ನೋಡಿದ ಮೇಲೆ ಇದು ಶಾರ್ಟ್ ರೇಂಜ್ ಟ್ಯಾಕ್ಟಿಕಲ್ ವೆಪನ್ ಅಲ್ಲ, ಖಂಡಿತ ಬ್ಯಾಲಿಸ್ಟಿಕ್ ಅಥವಾ ಹೈಪರ್ಸಾನಿಕ್ ಸಿಸ್ಟಮ್ ಇರಬೇಕು ಅನ್ನೋ ಮಾತು ಕೇಳಿ ಬರ್ತಿದೆ. ಇಲ್ಲಿ ಟೆಸ್ಟ್ ಆಗ್ತಿರೋ ಜಾಗ ಯಾವುದು ಅಂದರೆ ಒಡಿಶಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಅಂದರೆ ITR. ಇಲ್ಲಿಂದ ಮಿಸೈಲ್ ಹಾರಿದರೆ ಬಂಗಾಳ ಕೊಲ್ಲಿಯ ಮೇಲೆ ಸ್ಪಷ್ಟವಾದ ಡೌನ್ ರೇಂಜ್ ಕಾರಿಡಾರ್ ಸಿಗುತ್ತದೆ. ಲಾಂಗ್ ರೇಂಜ್ ಟ್ರೆಜೆಕ್ಟರಿ ವ್ಯಾಲಿಡೇಟ್ ಮಾಡೋಕ್ಕೆ, ರೀ ಎಂಟ್ರಿ ವೆಹಿಕಲ್ಗಳು ಹೇಗೆ ಬಿಹೇವ್ ಮಾಡುತ್ತವೆ ಅಂತ ಪರೀಕ್ಷಿಸೋಕೆ ಈ ಜಾಗ ಅತ್ಯಂತ ಸೂಕ್ತ. ಇದೇ ನೆಲದಲ್ಲಿ ಇದ್ದ ಮೊದಲೇ ಅಗ್ನಿ ಸೀರೀಸ್, ಬ್ರಹ್ಮೋಸ್ ಮತ್ತು ಹೈಪರ್ಸಾನಿಕ್ ಡೆಮಾನ್ಸ್ಟ್ರೇಟರ್ಗಳ ಟೆಸ್ಟ್ ಆಗಿದೆ. ಹಾಗಾದರೆ ಈ ಸಲ ಯಾವ ಮಿಸೈಲ್ಗಳು ಟೆಸ್ಟ್ ಆಗಬಹುದು ಗೆಳೆಯರೇ? ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. DRDO ಆಗಲಿ ಡಿಫೆನ್ಸ್ ಮಿನಿಸ್ಟ್ರಿ ಆಗಲಿ ಯಾವ ಸಿಸ್ಟಮ್ ಅಂತ ಹೇಳಿಲ್ಲ. ಆದರೆ ಓಪನ್ ಸೋರ್ಸ್ ಡಿಫೆನ್ಸ್ ಅನಲಿಸ್ಟ್ಸ್ 3 ಸಾಧ್ಯತೆಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಮೊದಲನೆಯದು K4 ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಭಾರತದ ಸಿ ಬೇಸ್ಡ್ ನ್ಯೂಕ್ಲಿಯರ್ ಡಿಟರೆಂಟ್ನ ಪ್ರಮುಖ ಭಾಗ. ನಮ್ಮ ಸಬ್ಮೆರಿನ್ಸ್ಗಳ ಅಡಿಯಿಂದ ಹಾರುವ ಈ ಮಿಸೈಲ್ ವ್ಯಾಲಿಡೇಷನ್ ನಡೀತಿದ್ರೆ ಅದು ಭಾರತದ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಮತ್ತಷ್ಟು ಗಟ್ಟಿಯಾಗುತ್ತದೆ ಅಂತ ಅರ್ಥ. ಎರಡನೆಯದು ಅಗ್ನಿ 5 ಮಿಸೈಲ್ನ ಅಡ್ವಾನ್ಸ್ಡ್ ವೇರಿಯಂಟ್ MIRV ಟೆಕ್ನಾಲಜಿ ಜೊತೆ ಅಥವಾ ಇನ್ನಷ್ಟು ಎಕ್ಸ್ಟೆಂಡೆಡ್ ರೇಂಜ್ ಜೊತೆ. MIRV ಅಂದರೆ ಒಂದೇ ಮಿಸೈಲ್ನಿಂದ ಒಮ್ಮೆಲೆ ಹಲವು ಟಾರ್ಗೆಟ್ಸ್ಗಳನ್ನು ಹೊಡೆಯಬಹುದು. ಅದು ಎಷ್ಟು ಪವರ್ಫುಲ್ ಅಂತ ನೀವೇ ಯೋಚಿಸಿ. ಮೂರನೆಯದು ಇನ್ನೂ ಎಕ್ಸೈಟಿಂಗ್ ಆದದ್ದು ಹೈಪರ್ಸಾನಿಕ್ ಪ್ಲ್ಯಾಟ್ಫಾರ್ಮ್ HSTDV ಅಂದರೆ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್. ಭಾರತ ಈ ಕ್ಷೇತ್ರದಲ್ಲಿ ಈಗಾಗಲೇ ಬ್ರೇಕ್ ಥ್ರೂ ಮಾಡಿದೆ. ಇದರ ಮುಂದಿನ ಹಂತದ ಟೆಸ್ಟ್ ಆಗ್ತಿದೆ. ಅದು ಭಾರತ, ಚೀನಾ ಮತ್ತು ಪಾಕಿಸ್ತಾನದ ರೀಜನ್ ಪಾಲಿಗೆ ಒಂದು ಗೇಮ್ ಚೇಂಜರ್. ಈ ಮೂರರಲ್ಲಿ ಯಾವುದೇ ಆಗಲಿ ಇಷ್ಟು ದೊಡ್ಡ ಎಕ್ಸ್ಕ್ಲೂಷನ್ ಝೋನ್ ಜಸ್ಟಿಫೈ ಆಗುತ್ತದೆ. ಇನ್ನೊಂದು ವಿಷಯ ಗಮನ ಸೆಳೆಯುತ್ತಿದೆ. ಈ ಟೆಸ್ಟ್ ವಿಂಡೋ ಯಾವ ಸಮಯದಲ್ಲಿ ಬಂದಿದೆ ಅಂದರೆ ಆಪರೇಷನ್ ಸಿಂಧೂರ್ ಆ್ಯನಿವರ್ಸರಿ ಪೀರಿಯಡ್ ಆಸುಪಾಸಿನಲ್ಲಿ. ಇದು ಕೋಇನ್ಸಿಡೆನ್ಸ್ ಇರಬಹುದು, ಆದರೆ ಸ್ಟ್ರಾಟಜಿಕ್ ಸಿಗ್ನಲಿಂಗ್ ಕ್ಷೇತ್ರದಲ್ಲಿ ಕೋಇನ್ಸಿಡೆನ್ಸ್ ಅಂತ ಸುಲಭಕ್ಕೆ ಬಿಲೀವ್ ಮಾಡಲ್ಲ. ಡಿಟರೆನ್ಸ್ ಮೆಸೇಜಿಂಗ್ ಮತ್ತು ಕೇಪಬಿಲಿಟಿ ಡೆಮಾನ್ಸ್ಟ್ರೇಷನ್ ಒಟ್ಟಿಗೆ ಬರೋದು
ಈ ಪ್ರದೇಶದಲ್ಲಿ ಹೊಸದಲ್ಲ. ಭಾರತ, ಪಾಕಿಸ್ತಾನ, ಚೀನಾ 3 ದೇಶಗಳು ಇದನ್ನು ಮಾಡ್ತಾರೆ. ಒಂದು ಮಾತು ಸ್ಪಷ್ಟವಾಗಿ ಹೇಳಬೇಕು, ಈ ಟೆಸ್ಟ್ ವಿಂಡೋ ಪ್ರಾವಿಷನಲ್. ವೆದರ್, ರೇಂಜ್ ಸೇಫ್ಟಿ ಅಥವಾ ಟೆಕ್ನಿಕಲ್ ರೆಡಿನೆಸ್ ಕಾರಣಕ್ಕೆ ಲಾಂಚ್ ಡಿಲೇ ಅಥವಾ ರೀಶೆಡ್ಯೂಲ್ ಆಗಬಹುದು. ಆದರೆ ಮಲ್ಟಿ ಡೇ ಲಾರ್ಜ್ ಸ್ಕೇಲ್ ಎಕ್ಸ್ಕ್ಲೂಷನ್ ಝೋನ್ ಇಶ್ಯೂ ಆಗಿದೆ ಅಂದರೆ ಪ್ರಿಪರೇಷನ್ಸ್ ತುಂಬ ಅಡ್ವಾನ್ಸ್ಡ್ ಸ್ಟೇಜ್ ತಲುಪಿದೆ ಅಂತ ನಿಶ್ಚಿತವಾಗಿ ಹೇಳಬಹುದು. ಕೊನೆಯದಾಗಿ ಇದರ ಸ್ಟ್ರಾಟಜಿಕ್ ಮಹತ್ವ ಏನು ಅಂದರೆ ಭಾರತ ಈಗ ಕೇವಲ ಮಿಸೈಲ್ ಹೊಂದಿದ್ದರೆ ಸಾಲಲ್ಲ ಅನ್ನೋ ಮಟ್ಟಕ್ಕೆ ಯೋಚಿಸ್ತಿದೆ. ಸರ್ವೈವಬಿಲಿಟಿ ಅಂದರೆ ಶತ್ರುಗಳು ಫಸ್ಟ್ ಸ್ಟ್ರೈಕ್ ಮಾಡಿದರೂ ನಮ್ಮ ಸಿಸ್ಟಮ್ಸ್ಗಳು ಉಳಿಯಬೇಕು. ಪ್ರಿಸಿಷನ್, ಗುರಿ ತಪ್ಪಬಾರದು. ಪೆನೆಟ್ರೇಷನ್ ಕೆಪಬಿಲಿಟಿ, ಆಧುನಿಕ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ಭೇದಿಸುವ ಶಕ್ತಿ ಬೇಕು. ಈ 3 ಗುಣಗಳನ್ನು ಒಟ್ಟಿಗೆ ವ್ಯಾಲಿಡೇಟ್ ಮಾಡೋ ಪ್ರಯತ್ನ ಭಾರತ ಮಾಡುತ್ತಿದೆ. ಮತ್ತು ಇದು ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚ ಗಮನಿಸುವ ವಿಷಯ. ಗೆಳೆಯರೇ, ಈ ಮಿಸೈಲ್ ಟೆಸ್ಟ್ ಯಶಸ್ವಿಯಾದ ತಕ್ಷಣ ನಾವು ನಿಮಗೆ ಅಪ್ಡೇಟನ್ನು ತರುತ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.